ನಮಸ್ಕಾರ. ಕದನಕಣ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಸವಿತಾ ರೈ. ಇವತ್ತು ನನ್ನೊಂದಿಗೆ ಸುಮಾರು 30 ವರ್ಷಗಳಿಂದ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದ, ಇದೀಗ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಎಂ ಲಕ್ಷ್ಮಣ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಕದನಕಣ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಲಕ್ಷ್ಮಣ್ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತಾ ಇದ್ದೇನೆ. ನಾನು ಎಂ ಲಕ್ಷ್ಮಣ ಅಂತ, ಮೂಲತಃ ಮೈಸೂರಿನವನು. ಇಂಜಿನಿಯರಿಂಗ್ ಓದಿದ್ದೀನಿ, ಟೆಕ್ ಮಾಡಿದ್ದೀನಿ, PhD ಮಾಡಿದ್ದೀನಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ. ಕಳೆದ 2 ಬಾರಿ 2012 ಮತ್ತು 2018 ಟೀಚರ್ಸ್ ಕಾನ್ಫರೆನ್ಸ್ MLC ಕಾಂಗ್ರೆಸ್ ಪಕ್ಷದಿಂದ ಕಂಟೆಸ್ಟ್ ಮಾಡಿ ಭಾಳ ಕಮ್ಮಿ ಅಂತರದಲ್ಲಿ ಬರೀ 185 ವೋಟ್ಗಳಲ್ಲಿ ಸೋತೆ. 2010 ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಕಂಟೆಸ್ಟ್ ಮಾಡಿದ್ದೆ, ಆವಾಗಲೂ ಸೋತೆ. 2008 ಇಂಡಿಪೆಂಡೆಂಟ್ MLA ಕಂಟೆಸ್ಟ್ ಮಾಡಿದ್ದೆ, ಸೋತೆ. ಈ ಸಲ ನನಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಮೈಸೂರು ಕೊಡಗು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಸೊ ಈ ಬಾರಿ ನನಗೆ ಜನರ ಸೇವೆ ಮಾಡುವಂಥದ್ದಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂಥ ಸಂಪೂರ್ಣವಾದ ನಂಬಿಕೆ ಇದೆ. ಯಾವಾಗೆಲ್ಲ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ? ರಾಜಕೀಯ ಜೀವನದಲ್ಲಿ ಅಚಾನಕ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡು ರಾಜಕೀಯಕ್ಕೆ ಬಂದೆ ನಾನು. ಬಟ್ ಇಲ್ಲಿ ವ್ಯವಸ್ಥೆ ಬೇರೆ ಬೇರೆ ರೀತಿ ಇರುವಂಥದ್ದು ನಾನು ಕಂಡೆ. ಬಟ್ ಆದ್ರೂ ಸೇವೆ ಮಾಡಬೇಕು ಅನ್ನುವಂಥದ್ದು ಒಂದು ಮನೋಭಾವ ಇದೆ ಮುಂಚೆಯಿಂದ. ನಾನು ಸೇವೆ ಮಾಡುವಂಥದ್ದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಪವರ್ ಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನನಗೆ ಗೋಚರಿಸ್ತು. ಹಿಂದೆಲ್ಲ ನಾನು ಹೋರಾಟದಲ್ಲಿದ್ದೆ. ನಾನು ನಮ್ಮದೇ ಆದಂಥ ಒಂದು NGO ಸಂಸ್ಥೆ ಇತ್ತು ಮೈಸೂರಲ್ಲಿ, ACICM ಅಂತ. ಸೊ ಅದರ ಅಡಿನಲ್ಲಿ ಒಂದಷ್ಟು ಮೈಸೂರದ ಅಭಿವೃದ್ಧಿಗೆ ಹೋರಾಟಗಳನ್ನು ಮಾಡಿದ್ದೀವಿ. ಅಲ್ಲಿ ಮೈಸೂರು ಇಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಚಾಮಲಾಪುರ ಅಂತ ಒಂದು ಊರಿತ್ತು. ಅಲ್ಲಿ ಈ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡುವಂಥದ್ದು ಅವತ್ತಿನ 2006ರಲ್ಲಿ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೊರಟಿತ್ತು. ಆಗ ಅದ್ರ ವಿರುದ್ಧ ನಾವು ಹೋರಾಟ ಮಾಡಿ ಅದನ್ನು ತಪ್ಪಿಸ್ತು. ಅದನ್ನು ಮುಂಚೂಣಿಲಿ ಹೋರಾಟ ಮಾಡಿದ್ದು ನಾನೇ. ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಮೈಸೂರು ನಗರಿಗೆ ತಲುಪುವಂಥದ್ದು, ಜನತೆ ತಲುಪುವಂಥದ್ದಕ್ಕೆ ಸಾಕಷ್ಟು ಒಂದಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ನಾನು ಇಂಜಿನಿಯರಿಂಗ್ ಸಂಸ್ಥೆಯ ಅಧ್ಯಕ್ಷನಿದ್ದೆ, ಆಲ್ ಓವರ್ ಕರ್ನಾಟಕ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಅಧ್ಯಕ್ಷನಿದ್ದೆ. ಈಗ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಒಂದಷ್ಟು ಟೆಕ್ನಿಕಲ್ ಔಟ್ಪುಟ್ಟು ಇವೆಲ್ಲ ಸರ್ಕಾರಕ್ಕೆ ಆಗಾಗ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಚುನಾವಣೆ ಹೊಸತಲ್ಲ? ಚುನಾವಣೆ ಹೊಸತಲ್ಲ, 4 ಚುನಾವಣೆ ಫೇಸ್ ಮಾಡಿದ್ದೀನಿ ನಾನು. ಹೌದು. ಸೋಲು ಗೆಲುವಿನ ಲೆಕ್ಕಾಚಾರದೊಳಗೆ ತಾವು ಇದ್ದಂಥವ್ರ ವ್ಯಕ್ತಿ. ಕರೆಕ್ಟ್. ಆದರೆ ಈ ಬಾರಿಯ ವಿಶೇಷತೆ ಏನು ಅಂತೇಳಿ, ಒಂದು ರಾಷ್ಟ್ರೀಯ ಪಕ್ಷದ, ಅದರಲ್ಲೂ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ತಾವು ಬರ್ತಾ ಇದ್ದೀರಾ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಕ್ಕೆ ನಾನು ಹೊಸಬಲ್ಲ. 2009ನೇ ಇಸ್ವಿನಲ್ಲಿ ಮಾನ್ಯ ವಿಶ್ವನಾಥ್ ಅವ್ರು ನಿಂತಾಗ ಅವ್ರಿಗೆ ಎಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ ನಾನು. 2014ರಲ್ಲಿ ಎಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ. ಸಂಪೂರ್ಣವಾಗಿ ಕ್ಷೇತ್ರ ಪರಿಚಯ ಇದೆ. ವಿಂಗಡಣೆ ಆದಮೇಲೆ ಮೊದಲನೇ ಚುನಾವಣೆ 2009ರಲ್ಲಿ ಏನು ನಡೀತು, ಎಲ್ಲ ಬೂತ್ಗಳ ಮಾಹಿತಿ ನನ್ನ ಹತ್ರ ಇದೆ. ಕಳೆದ 3 ವರ್ಷದಿಂದ ಕೊಡಗು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ KPCCಯಿಂದ ನಾನು ನೇಮಕ ಮಾಡಿದರು. ಸಾಕಷ್ಟು ಹೋರಾಟಗಳನ್ನು ಮಾಡಿ ಈ 2 ಕ್ಷೇತ್ರದಲ್ಲಿ ನಮ್ಮ MLA ಗೆಲ್ಲುವಂಥದ್ದಕ್ಕೆ ನಮ್ಮದೇ ಆದಂಥ ಒಂದಷ್ಟು ಕಾಂಟ್ರಿಬ್ಯೂಷನ್ ಇದೆ. ಆಮೇಲೆ ಮೈಸೂರಲ್ಲಿ ನಾನು ಪಾಪ್ಯುಲರ್ ಇದ್ದೀನಿ. ಆಮೇಲೆ KPCC ವಕ್ತಾರನ್ನಾಗಿ ಮಾಡಿದ್ರು ನನ್ನ. 5-6 ವರ್ಷಗಳ ನಿರಂತರವಾಗಿ BJP ವೈಫಲ್ಯತೆಗಳನ್ನು ಎತ್ತು ತೋರಿಸುವಂಥದ್ದು ಅಂಕಿಅಂಶಗಳ ಮೂಲಕ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದೀನಿ. ಈ ಬಾರಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ನನಗೆ ಜನಸಾಮಾನ್ಯರು ಈಶ್ವರ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಸಂಪೂರ್ಣವಾದ ನಂಬಿಕೆ ಇದೆ. BJPಯಿಂದ ಮಹಾರಾಜು ವಂಶಸ್ಥರ ದತ್ತುಪುತ್ರನ ತಗೊಂಬಂದು ನಿಲ್ಲಿಸಿದ್ದಾರೆ. ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಪ್ರಜೆ. ನಾನು ರಸ್ತೆಯಲ್ಲಿರುವಂಥ ವ್ಯಕ್ತಿ, ಅವರು ಅರಮನೆಯಲ್ಲಿರುವಂಥ ವ್ಯಕ್ತಿ, 24/7 ಜನರಿಗೆ ಸಿಗುವಂಥ ವ್ಯಕ್ತಿ. ಸೊ 24/7 ನನ್ನ ಮೊಬೈಲ್ ಯಾವಾಗಲೂ ಆನ್ ಆಗಿರುತ್ತೆ. ಸೊ ಯಾವಾಗ ಬೇಕಾದ್ರೂ ನಾನು ಜನಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನಗೊಂದು ಅವಕಾಶ ಮಾಡಿಕೊಡಿದ್ದು ಜನರನ್ನು ಮನವರಿಕೆಯನ್ನು ಮಾಡ್ಕೋತಾ ಇದ್ದೀನಿ. ರಾಜವಂಶಸ್ಥರ ಬಗ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಹಿಂದಿನಿಂದಲೂ ಜನರಿಗೆ ಗೌರವ ಇದೆ. ಅದು ಮತಗಳಾಗಿ ಪರಿವರ್ತನೆ ಆಗಲ್ವಾ? ಈಗ ಶ್ರೀಕಂಠದತ್ತ ಒಡೆಯರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದ 4 ಬಾರಿ ಗೆದ್ದಿದ್ರು. ಹೌದು. BJP ನಮ್ಮ ಪಕ್ಷವನ್ನು ಬಿಟ್ಟು BJPಗೆ ಹೋದ್ಮೇಲೆ BJPಯಿಂದ 2 ಸರಿ ಸೋತರು. 2 ಸರಿ ಕಂಟೆಸ್ಟ್ ಮಾಡಿದ್ರು, 2 ಸರಿ ಸೋತರು. ಈಗ ಇವರು ಯದುವೀರವರು ರಾಜವಂಶಸ್ಥ ಕುಡಿಯಲ್ಲ, ಅವರು ರಕ್ತ ಸಂಬಂಧಿ ಅಲ್ಲ, ದತ್ತುವನ್ನು ಪಡೆದಿರುವಂಥವ್ರು. ಅವ್ರಿಗೆ ಪಟ್ಟ ಕಟ್ಟಿದ್ದಾರೆ, ಯುವರಾಜ ಯದುವೀರ ಅಂತ. ನಮಗೆ ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಬಂದು 75, 76, 77 ವರ್ಷಗಳಾದವು. ಜನರು
ಈ ಡಾಕ್ಟರ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ರಾಜ ಬೂತಲ್ಲಿ ಬ್ಯಾಲೆಟ್ ಹಾಕುವಂಥ ಬೂತಲ್ಲಿ ಹುಟ್ಟುತ್ತಾನೆ ಈಗ ಸಂವಿಧಾನ ರಚನೆ ಆದಮೇಲೆ ಅಂತ ಹೇಳಿರುವಂಥದ್ದು. ಸೊ ಇವತ್ತು ದಿವಸ ಮಂತ್ರಿ, MLA, MP ಅಧಿಕಾರ ತಗೊಳ್ಳುವಂಥ ಒಂದು ವ್ಯವಸ್ಥೆ ಏನಾದರೂ ಇದ್ದರೆ ಜನರ ಆಶೀರ್ವಾದ ಪಡಿಬೇಕು, ಆಶೀರ್ವಾದ ಪಡೆದ ನಂತರ ಬರಬೇಕು ಅನ್ನುವಂಥದ್ದು ಇದೆ. ಸೊ ಈಗ ಯದುವೀರವರು ಮೊನ್ನೆವರೆಗೂ ಅವರಿಗೆ ಟಿಕೆಟ್ ಸಿಗೋವರೆಗೂ ಹಿಂದಿನ ದಿವಸದವರೆಗೂ ನಾನು ನಿಲ್ಲಲ್ಲ ಚುನಾವಣೆಗೆ, ನಾವು ಪೊಲಿಟಿಕಲ್ ಇಂಟ್ರೆಸ್ಟ್ ಇಲ್ಲ, ನಾನು ರಾಜಕೀಯವಾಗಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಕೊಂಬಂದಿದ್ದವರು ಇದ್ದಕ್ಕಿದ್ದಂಗೆ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ನೆಲವಾಡಿ ಕೃಷ್ಣರಾಜ ಒಡೆಯವರವರ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ, ಗೌರವ ಇದೆ. ಅವ್ರ ಬಗ್ಗೆ ನಾವೇನೂ ಮಾತಾಡಲ್ಲ. ಅವ್ರು ಕೊಟ್ಟಂಥ ಕೊಡುಗೆಗಳು ಭಾಳ ಅಪಾರವಾದಂಥದ್ದು. KRS ಡ್ಯಾಮ್ ಕಟ್ಟಿದ್ರು, ಜನಪ್ರತಿನಿಧಿ ಕಾಯ್ದೆ ತಗೊಂಬಂದರು, ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಕಂಪಲ್ಸರಿ ಮಾಡಿರು, ರಿಸರ್ವೇಷನ್ ತಗೊಂಬಂದಂಥ ಕೀರ್ತಿ ಅವ್ರಿಗೆ. ಇವೆಲ್ಲವಕ್ಕೂ ವಿರುದ್ಧ ಇರುವಂಥ ಪಕ್ಷ, ಅದನ್ನೆಲ್ಲ ಇಟ್ಕೊಂಡೆ ಇವತ್ತು BJP ಹೋಗ್ತಾ ಇರೋ ಅಲ್ಲ, ಅವೆಲ್ಲವೂ ವಿರುದ್ಧ ಇರುವಂಥ ಪಕ್ಷ ಅದು. ರಿಸರ್ವೇಷನ್ ವಿರುದ್ಧ ಇರುವಂಥ BJP, ಜನಪ್ರತಿನಿಧಿ ಕಾಯ್ದೆಗೆ ವಿರುದ್ಧ ಅಂತ BJP, ಹೆಣ್ಮಕ್ಳು ವಿರುದ್ಧ ಇರುವಂಥ BJP, ಇದು ಸಾಮಾಜಿಕ ನ್ಯಾಯ ವಿರುದ್ಧ ಇರುವಂಥ BJP ಪಕ್ಷದಲ್ಲಿ ಹೋಗಿ ನಿಂತಿರುವಂಥದ್ದು ಜನಸಾಮಾನ್ಯರಿಗೆ ಬೇಸರ ತರುವಂಥ ಒಂದು ವಿಚಾರ. ಇದು ಚುನಾವಣೆ ರೀತಿಯಲ್ಲಿ ಎದುರಿಸ್ತೀವಿ. ಸೊ ಅದು ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ಪ್ರೀತಿ ಇದೆ, ನಮ್ಮ ಮೇಲೆ ಪ್ರೀತಿ ಇದೆ ಅನ್ನುವಂಥದ್ದು ಜನಸಾಮಾನ್ಯರು ಡಿಸಿಷನ್ ತಗೊಳ್ಳುವಂಥದ್ದು. ಒಂದು ವೇಳೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕಿದ್ದೀರಿ? ಅಲ್ಲ, ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ನಾನು ಹೋರಾಟ ಮಾಡಿ ಟಿಕೆಟ್ ತಗೊಂಬಂದಿದ್ದು. ಟಿಕೆಟ್ ಸಿಕ್ಕಿದ್ರೆ 100ಕ್ಕೆ 100ರಷ್ಟು ಅದು ರಾಜಕೀಯ ಬ್ಯಾಟ್ಲ್ ಇದೆಯಲ್ಲ, ಆ ಯುದ್ಧದ ಕಣವೇ ಚೇಂಜ್ ಆಗಿರೋದು. ಪ್ರತಾಪ್ ಸಿಂಹ ಇರುವಾಗ ಖಡಕ್ಕಾಗಿ ವಿರೋಧಿಸ್ತಾ ಬಂದಂಥವರು ಕಿಡಿಕಾರಿದವರು ಲಕ್ಷ್ಮಣ್ ಅವರು. ಆದರೆ ಚುನಾವಣೆಯಲ್ಲಿ ತಮ್ಮ ಹೆಸರು ಯಾವಾಗ ಘೋಷಣೆ ಆಯಿತು ಬಹಳ ಸಾಧು ಸ್ವಭಾವಕ್ಕೆ ತಿರುಗಿ ಬಿಟ್ರಿ. ಇಲ್ಲ, ನನಗೆ ಪ್ರತಾಪ್ ಸಿಂಹನ ವಿರುದ್ಧ ಯಾವತ್ತೂ ನಾನು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಏನಿಲ್ಲ. ರಾಜಕೀಯವಾಗಿ ನಾನು ಅವ್ರನ್ನ ವಿರೋಧಿಸುವಂಥ ಕೆಲಸವನ್ನು ಮಾಡ್ತಿದ್ದೆ. ರಾಜಕೀಯವಾಗಿ ವಿರೋಧನೇ ನಿಮ್ಮನ್ನು ಕೇಳ್ತಾ ಇರೋದು. ರಾಜಕೀಯವಾಗಿ ಅವರು ಕಣದಲ್ಲಿದ್ದರೆ 100ಕ್ಕೆ 100ರಷ್ಟು ವಿರೋಧ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೆ. ಅವರಿಗೆ ಟಿಕೆಟ್ ಯಾಕೆ ತಪ್ಪಿಸಿರು ಅಂತ ಹೇಳ್ತಾನೆ ಇಲ್ವಲ್ಲ. ಇನ್ನು BJPಯವರಾಗಲಿ ಪ್ರತಾಪ್ ಸಿಂಹನೇ ಆಗಲಿ, ಟಿಕೆಟ್ ಅವರಿಗೆ ತಪ್ಪುವಂಥದ್ದಕ್ಕೆ ಕಾರಣ ಏನು ಅಂತ ನಾವು ಕೇಳ್ತಾ ಇದ್ದೀವಿ. ಬಹುಶಃ ಲಕ್ಷ್ಮಣ್ ಅವರು ಹಾಕಿದ ಪ್ರಶ್ನೆಗಳಿರ್ಬೋದು. ಅಲ್ಲಲ್ಲ, ಅದನ್ನು ಹೇಳಿ ನಾವು ಊಹೆ ಮಾಡಿಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ. ನಾನು ಹಾಕಿದ ಪ್ರಶ್ನೆಗಳಿಗೆ ಅವರು ಟಿಕೆಟ್ ತಪ್ಪಿತು ಅಂತ ಹೇಳಿ ಯಾವುದೇ ಇದನ್ನು ಕೆಲಸಗಳನ್ನು ಮಾಡಿಲ್ಲ. ಅಲ್ಲ, ಅವರೇ ಒಪ್ಕೊಂಡಿದ್ದಾರಲ್ಲ. ಒಪ್ಕೊಳ್ಳೋಕ್ಕಿಂತ ಮುಂಚೆ ನಾವು ಬಹಳಷ್ಟು ಬಹಳ ವಿರೋಧವನ್ನು ವ್ಯಕ್ತಪಡಿಸಿದಂಥ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ನೀಡಿದಂತಹ ವಿರೋಧ ಅಂದರೆ ಕಟ್ಟು ಶಬ್ದಗಳಿಂದ ಹೇಳಿದಂಥ ವ್ಯಕ್ತಿ ತಾವು. ಅವರು ವಿರೋಧ ಯಾಕೆ ಮಾಡ್ತಿದ್ದೆ ಅಂದರೆ, ನಾನು ಭಾಳ ಕೇವಲವಾಗಿ ನಮ್ಮ ಲೀಡರ್ಸ್ಗಳ ಬಗ್ಗೆ ಮಾತಾಡೋರು, ನಮ್ಮ ಪಕ್ಷದ ಬಗ್ಗೆ ಮಾತಾಡೋರು, ಅವ್ರ ಯೋಜನೆಗಳ ಬಗ್ಗೆ ಒಂದು ಮಾತಾಡ್ತಿರಲಿಲ್ಲ. ನಾವು ತಂದ ಯೋಜನೆಗಳು ನಂದೇ ಅಂತ ಹೇಳೋರು. ಅದನ್ನು ನಾನು ಅವ್ರು ಹೇಳ್ತಾ ಇರೋ ಒಂದು ಸುಳ್ಳು ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದೆ ಹೊತ್ತು ವೈಯಕ್ತಿಕವಾಗಿ ಯಾವತ್ತೂ ಅವ್ರು ನಿಂದನೆ ಮಾಡುವಂಥ ಕೆಲಸ ನಾವು ಮಾಡಿಲ್ಲ. ಅವ್ರಿಗೂ ನಮಗೂ ಏನೂ ಇಲ್ಲ. ಅವ್ರು ಇವತ್ತು ಸಿಕ್ಕಿದ್ರು ನಾವು ಅಲೋ ಅಂತಾರೆ, ನಾನು ಮಾತಾಡ್ತೀನಿ, ಮೊನ್ನೆ ಸಿಕ್ಕಿದ್ರು ಕಾಫಿ ಕುಡಿದು. ಅಲ್ಲ, ತಮ್ಮ ಸಾಫ್ಟ್ ಆಗೋಲಿಕ್ಕೆ ಏನು ಕಾರಣ ಅಂತ ಎಲ್ಲರಿಗೂ ಒಂದು ರೀತಿ ಕ್ಯೂರಿಯಾಸಿಟಿ. ಈಗ ಅಷ್ಟು ತೀಕ್ಷ್ಣ ಪ್ರತಿಕ್ರಿಯೆ ನೀಡ್ತಿದ್ರು, ಎದುರಾಳಿಯಾಗಿದ್ದಂತ ಅವರು ಚುನಾವಣೆ ಬನ್ನಿ, ನೀವು ಕರಿತಾ ಇದ್ರಿ, ಬನ್ನಿ ಆಹ್ವಾನ ಕೊಡ್ತಾ ಇದ್ರಿ, ಬನ್ನಿ ಚರ್ಚೆಗೆ ಬನ್ನಿ, ಅಂಕಿಅಂಶ ಇಟ್ಕೊಂಡು ಬನ್ನಿ ಕೇಳಿದಂಥ ಲಕ್ಷ್ಮಣ್ ಅವರು ಅಷ್ಟು ಪ್ರತಿಕ್ರಿಯೆ ನೀಡಿಕೊಂಡು ಜಿದ್ದಾಜಿದ್ದಿಗೆ ಹೊರಟಂಥ ಲಕ್ಷ್ಮಣ್ ಅವರು ಟಿಕೆಟ್ ಘೋಷಣೆ ಆದ ತಕ್ಷಣ ಭಾಳ ಸಾಧ ಸ್ವಭಾವ. ಅಲ್ಲೆಲ್ಲ ಟಿಕೆಟ್ ಘೋಷಣೆ ಆದಮೇಲೆ ಅವರು ಅಖಾಡದಲ್ಲಿ ಇಲ್ವಲ್ಲ, ಫೀಲ್ಡಲ್ಲಿದ್ದರೆ 100ಕ್ಕೆ 100ರಷ್ಟು ನಾನು ಅವ್ರ ಎದುರಾಳಿಯಾಗಿ ಫೇಸ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೆ. ಅಲ್ಲ, ಎಲ್ಲಿ ಕೂಡ 10 ವರ್ಷ ಸಂಸದರಾಗಿ ತಾವು ಕೆಲಸ ಮಾಡಲಿಲ್ಲ ಅಂತ ತಾವು ಈಗಲೂ ಭಾಷಣದಲ್ಲಿ ಹೇಳ್ತಾ ಇದ್ದೀನಿ. 10 ವರ್ಷದಲ್ಲಿ ನಿಮ್ಮ ಸಾಧನೆ ಏನೂ ಕೆಲಸ ಮಾಡದೆ ಇರೋದಕ್ಕೆ ನಾನು ಏನು ಕೆಲಸ ಮಾಡೋಕ್ಕಾಗಲ್ಲ ಕೊಡಗಿಗೆ ಅಂತ ಅವರೇ ಮಾಧ್ಯಮಗಳ ಮುಂದೆ ಬಂದು ಒಪ್ಕೊಂಡಿದ್ದಾರಲ್ಲ, ಅದಕ್ಕಿಂತ ಏನು ಬೇಕು? ನಾವು ಹೇಳುವಂಥದ್ದಲ್ಲ. ಪ್ರತಾಪ್ ಸಿಂಹ ಅವರೇ ತಪ್ಪಾಗೋಯ್ತು, ನಾನು ಕೊಡಗಿನ ಜಿಲ್ಲೆಗೆ, ಕೊಡಗಿನ ಜನಕ್ಕೆ ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ, ತಪ್ಪಾಗೋಯ್ತು ಅಂತ ಹೇಳ್ಕೊಂಡಿರಲ್ಲ ಮಾಧ್ಯಮದ ಮುಂದೆ ಬಂದು. ಅದನ್ನೇ ನಾವು ಹೇಳ್ತಿದ್ದು ಮುಂಚೆ, ನೀವೇನು ಮಾಡಿಲ್ಲ ಸ್ವಾಮಿ ಅಂತಲೇ ಹೇಳ್ತಿದ್ದು. ಬಹುಶಃ ಅವರಿಗೆ ಕೊಟ್ಟಿದ್ರೆ ಫೈಟ್ ಇರ್ತಾಯಿತ್ತು. ಅದೆಲ್ಲ ಫೈಟ್ ಅನ್ನುವಂಥದ್ದು ಬಂದೇ ಬರುತ್ತೆ. ಅದು ಅವ್ರ ನ್ಯಾಷನಲ್ ಪಾರ್ಟಿ, ನಮ್ಮದು ನ್ಯಾಷನಲ್ ಪಾರ್ಟಿ. 100ಕ್ಕೆ 100ರಷ್ಟು ಯಾರು ನಿಂತಿದ್ರು ಫೈಟ್ ಬರುತ್ತೆ. ಫೈಟ್ ಇಲ್ಲ ಅಂತ ನಾನು ಹೇಳಲ್ಲ. ಪ್ರತಾಪ್ ಸಿಂಹ ಇದ್ದರೆ ಅಖಾಡ ಬೇರೆ ಥರ ಇರ್ತಿತ್ತು, ಜಿದ್ದಿ ಇರುವಂಥದ್ದು ಒಂದು ವ್ಯವಸ್ಥೆ ಆಗ್ತಿತ್ತು. ನಿಮಗೆಲ್ಲ ಒಂಥರ ಭಾಳ ಖುಷಿ ಆಗೋದು, ಇಬ್ಬರು ಅಭ್ಯರ್ಥಿಗಳು ಸರಿ ಬರ್ತಿತ್ತು ಅಂತ ಅಷ್ಟೇನೇನು. ಸರ್, ಕೊಡಗು ಮೈಸೂರು ಕ್ಷೇತ್ರ ಕಾಂಗ್ರೆಸ್ಸಿಗೆ ಬಹಳಷ್ಟು ಪ್ರತಿಷ್ಠೆಯ ಕ್ಷೇತ್ರ. ಮುಖ್ಯವಾಗಿ CM ಸಿದ್ದರಾಮಯ್ಯ ಅವರಿಗೂ ಈ ಪ್ರತಿಷ್ಠೆ ಕ್ಷೇತ್ರ ಇದು. ನೀವೇನು ಹೇಳ್ತೀರಾ ಇದಕ್ಕೆ? ಅಲ್ಲ, CMಗೆ 2 ಬಾರಿ ನಾವು ಸೋತಿರೋದ್ರಿಂದ 2014 ಒಂದ್ಸರಿ ಸೋತರು. 2014 ಸೇಮ್ ಪ್ರತಾಪ್ ಸಿಂಹ ಗೆದ್ದರು. ಆಗ
ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದರು. ಹೌದು. ಮುಖ್ಯಮಂತ್ರಿ ಆಗಿದ್ದರೂ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳೋಕೆ ಆಗಲಿಲ್ವಲ್ಲ ಅನ್ನೋಂಥದ್ದು ಒಂದು ಫೀಲಿಂಗ್ ಇದೆ, ಕೊರಗಿದೆ. 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. JDS ಮತ್ತು ಕಾಂಗ್ರೆಸ್ ಒಟ್ಟಾಗಿ ಅಭ್ಯರ್ಥಿಯನ್ನು ಹಾಕಿತ್ತು. ಆಗಲೂ ಗೆಲ್ಲಕ್ಕಾಗಲಿಲ್ಲ. ಈಗ ಮತ್ತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ನ್ಯಾಚುರಲಿ ಅವರಿಗೆ ಅವರ ಪ್ರಶ್ನೆ ಇಲ್ಲಿ ಬರುತ್ತೆ. ಅವರೇ ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ, ನಾನು ಲಕ್ಷ್ಮಣ ಅಲ್ಲ ಅಭ್ಯರ್ಥಿ, ನಾನು ಅಭ್ಯರ್ಥಿ, ನೀವು ಅಭ್ಯರ್ಥಿ, DK ಶಿವಕುಮಾರ್ ಅಭ್ಯರ್ಥಿ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನು ಸ್ವೀಕಾರ ಮಾಡ್ತೀವಿ. ಸರಿ, ಭಾಳ ಗಂಭೀರವಾಗಿ ನಮ್ಮ ಮೇಲೆ ನ್ಯಾಚುರಲಿ ಗೆಲ್ಲುವಂಥದ್ದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಆಗಲೇಬೇಕಲ್ಲ. ಎಲ್ಲರ ಚಿತ್ತ ಕೊಡಗು ಮೈಸೂರು ಕ್ಷೇತ್ರ ಅಲ್ಲ ಇದ್ದೇ ಈ ನ್ಯಾಷನಲ್ ಲೆವೆಲಲ್ಲಿ ಅದು ಅಟೆನ್ಷನ್ ಕ್ರಿಯೇಟ್ ಆಗ್ತಾ ಇದೆ. ಬಟ್ 100ಕ್ಕೆ 100 ನಾವು ಗೆಲ್ತೀವಿ ಅನ್ನುವಂಥದ್ದು ವಿಶ್ವಾಸ ನಮಗಿದೆ. ಒಂದು ಕಡೆ BJP ಮತ್ತು JDS ಮೈತ್ರಿಯಿಂದ ಇವತ್ತು ಚುನಾವಣಾ ಕಣಕ್ಕಿದೆ. ಕಾಂಗ್ರೆಸ್ ಒಂಟಿಯಾಗಿ ಇವತ್ತು 2019ರಲ್ಲೂ ಕೂಡ BJP ಮತ್ತು JDS ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡಿದ್ದು. ಏನಾಯಿತು ರಿಸಲ್ಟು? ಕಾರ್ಯಕರ್ತರು ಒಂದಾಗಕ್ಕಾಗಲ್ಲ. ತತ್ವ ಸಿದ್ಧಾಂತಗಳೇ ಬೇರೆ. JDSನ ತಗೊಂಡು JDSನವರು JDSನ ತಗೊಂಡು ಕುಮಾರಸ್ವಾಮಿ ಅವರು BJPನಲ್ಲಿ ಅಡಬಿಟ್ಬಿಟ್ರು. ಅದು ದೊಡ್ಡ ದುರಂತ. ಸಾಕಷ್ಟು ಸೆಕ್ಯುಲರ್ ಓಟ್ಗಳಿದಾವೆ ಅಲ್ಲಿ. ಆ ಸೆಕ್ಯುಲರ್ ಓಟ್ಗಳು 100ಕ್ಕೆ 100ರಷ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಮತವಾಗಿ ಪರಿವರ್ತನೆ ಆಗ್ತದೆ ಹೊರತು BJPಗೆ ಹೋಗಲ್ಲ. ಇಲ್ಲಿ ಮೋದಿ ವರ್ಚಸ್ ವರ್ಕೌಟ್ ಆಗುತ್ತಾ? ಮೋದಿ ವರ್ಚಸ್ಸು ಮತ್ತು ಮೋದಿಯವರ ಅಲೆ ಯಾವತ್ತೂ ವರ್ಕ್ ಆಗಿಲ್ಲ ಇಲ್ಲಿ. ಇದೊಂದಷ್ಟು ಕ್ಯಾಸ್ಟ್ ಫ್ಯಾಕ್ಟರ್ ವರ್ಕ್ ಆಗುವಂಥ ಒಂದು ಕ್ಷೇತ್ರ ಇದು. ಪ್ರತಿಷ್ಠೆಯಾಗಿ ಪರಿಗಣಿಸುವಂಥ ಒಂದು ಕ್ಷೇತ್ರ. ಜಿದ್ದಿಗೆ ಬಿದ್ದಾಗ ಇನ್ಯಾರ ಮೇಲೂ ಜಿದ್ದು ತೀರ್ಸ್ಕೊಳ್ಳೋಕೆ ಹೋಗಿ ಇನ್ಯಾರಿಗೂ ಓಟ್ ಹಾಕುವಂಥ ಒಂದು ಕ್ಷೇತ್ರ ಇದು. ಭಾಳ ಸೂಕ್ಷ್ಮತೆಯಿಂದ ಕೂಡಿರುವಂಥ ಒಂದು ಕ್ಷೇತ್ರ. ಮೋದಿ ಯಾವತ್ತೂ ವರ್ಕ್ ಆಗಿಲ್ಲ ಇಲ್ಲಿ. ಅದು ವರ್ಕ್ ಆಗಲ್ಲ. ಈ ಸರಿ 100ಕ್ಕೆ 100ರಷ್ಟು ಮೋದಿ ಯಾವತ್ತೂ ವರ್ಕ್ ಆಗಲ್ಲ. ಎಷ್ಟು ಸರಿ ವರ್ಕ್ ಆಗುತ್ತೆ, ಎಷ್ಟು ದಿವಸ ವರ್ಕ್ ಆಗುತ್ತೆ, ಎಷ್ಟು ದಿವಸ ಸುಳ್ಳು ನಂಬುವಂಥ ಕೆಲಸ ಮಾಡ್ತಾರೆ ಜನಗಳು. ತಿಳ್ಕೊಂಡಿದ್ದಾರಲ್ಲ ಏನು ಮಾಡಿದ್ದಾರೆ, ಅವ್ರ ಕೊಡುಗೆ ಏನು, BJP ಕೊಡುಗೆ ಏನು ಅಂತ ಹೇಳಿ. ಮೋದಿಯವರು ಮೊನ್ನೆ ಮೈಸೂರಿಗೆ ಬಂದಿದ್ರಲ್ಲ, ಲೋಕಸಭಾ ಚುನಾವಣೆ ಪ್ರಚಾರಕ್ಕೋಸ್ಕರ ಬಂದಿದ್ರಲ್ಲ, ಅವಾಗ ಹೇಳ್ಬೇಕಾಯ್ತು ಮೈಸೂರಿಗೆ ಇಂಥದ್ದೆಲ್ಲ ಮಾಡಿದ್ದೀವಿ 1, 2, 3, 4 ಅಂತ ಹೇಳಬೇಕಾಗಿತ್ತು. ಎಲ್ಲಿ ಬರೀ 45 ನಿಮಿಷ ಭಾಷಣದಲ್ಲಿ 37 ನಿಮಿಷನೋ 33 ನಿಮಿಷನೋ ಏನೋ ಪೂರ್ತಿ ಸಿದ್ದರಾಮಯ್ಯನವ್ರನ್ನ ಮತ್ತು ಕಾಂಗ್ರೆಸ್ನವ್ರನ್ನ ಬೈಯೋದಕ್ಕೆ ಸೀಮಿತ ಮಾಡಿರೋರು. ಇನ್ನೊಂದು 12 ನಿಮಿಷ 13 ನಿಮಿಷ ಇನ್ಯಾವುದೋ ಕಥೆ ಹೇಳಿದ್ರು ಅಷ್ಟೇ. ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ, ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ 2014ರಲ್ಲಿ ಬಂದಾಗ ಮೈಸೂರನ್ನ ಪ್ಯಾರಿಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. 2019ರಲ್ಲಿ ಬಂದಾಗ ಕೊಡಗನ್ನ ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಎಲ್ಲಿ ಮಾಡಿದ್ರಿ? ಅಟ್ಲೀಸ್ಟ್ ಯಾವುದೋ ಒಂದು ಪೀಸ್ ಆಫ್ ಪೇಪರ್ ಪತ್ರ ಬರೆಯುವಂಥ ಕೆಲಸವನ್ನಾದ್ರು ಮಾಡಿದ್ರೆ ತೋರಿಸಿ. ಹಾಗಾಗಿ ಮೋದಿ ವರ್ಚಸ್ ವರ್ಕೌಟ್ ಆಗಲ್ಲ ಅಂತ. ಯಾವ ವರ್ಚಸ್ಸು ಇಲ್ಲ ಇಲ್ಲಿ. ಮೋದಿ ವರ್ಚಸ್ ಬೇಸಿಸ್ ಮೇಲೆ ಪ್ರತಾಪ್ ಸಿಂಹ 2 ಬಾರಿ ಗೆದ್ದಿದ್ದಲ್ಲ. ಅದು ಹೇಳ್ಕೊಬೇಕಷ್ಟೇ. ಅವರು ಕ್ಯಾಸ್ಟ್ ಫ್ಯಾಕ್ಟ್ರ್ ಒಕ್ಕಲಿಗ ಸಮುದಾಯ ಎಲ್ಲ ಸಂಪೂರ್ಣವಾಗಿ ಒಂದು ಕಡೆ ತಿರುಗಿ ಪ್ರತಾಪ್ ಸಿಂಹನ ಗೆಲ್ಲಿಸಿರು. ಹಾಗಿದ್ರೆ ಮತ್ತೆ ಯಾಕೆ ಮೋದಿಗೆ ಓಟ್ ಕೊಡಿ ಅಂತ ಕೇಳ್ತಾರೆ, ಅವರು ವರ್ಚಸ್ ಇಲ್ಲದೆ ಹೋದರೆ? ಅದನ್ನೇ ಹೇಳ್ತಾ ಇರೋದು. ಈಗ ಮೋದಿಗೆ ಓಟ್ ಕೊಡಿ ಅಂತ ಕೇಳುವಂಥದ್ದು ಅದೆಷ್ಟು ಮಟ್ಟಿಗೆ ಈ ಸರಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನೋಡೋಣ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಚುನಾವಣೆ ಘೋಷಣೆ ಆದ ತಕ್ಷಣ ಒಂದು ರೀತಿ ಲಕ್ಷ್ಮಣ್ ಇದ್ದಂಥವರು ಲಕ್ಷ್ಮಣ್ ಗೌಡ ನಾನು ಒಕ್ಕಲಿಗ ಅಂತ ಹೇಳಲಿಕ್ಕೆ ಬಂದರೆ ಯಾಕೆ ಜಾತಿಯನ್ನು ತಂದೆ? ನಾನು ಯಾವತ್ತೂ ಪ್ರತಾಪ್ ಸಿಂಹ ಅವ್ರ ರೀತಿ ಪ್ರತಾಪ ಸಿಂಹ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ. SIMHE ಅಂತ ಇತ್ತವ್ರ ಹೆಸರು. SIMMHE ಅಂತ ಮಾಡ್ಕೊಂಡ್ರು. ನಾನು ಲಕ್ಷ್ಮಣ ಗೌಡ ಅಂತ ನಾನು ಮಾಡ್ಕೊಂಡಿಲ್ಲ. ಎಲ್ಲೂ ನನ್ನ ಲಕ್ಷ್ಮಣ ಅಂತಲೇ ನನ್ನ ಬ್ಯಾಲೆಟಲ್ಲಿ ಇರುವಂಥದ್ದು. ನನಗೆ ಮಾಧ್ಯಮ ಗೋಷ್ಠಿ ಮಾಡುವಾಗ ನನಗೆ ಟಿಕೆಟ್ ಘೋಷಣೆ ಆದಮೇಲೆ ನಾನು ನಮ್ಮ ವರಿಷ್ಠರಿಗೆ ಒಂದು ಅಭಿನಂದನೆಗಳನ್ನು ಹೇಳುವಂಥದ್ದಕ್ಕೆ ಪ್ರೆಸ್ ಮೀಟ್ ಕರೆದಿದೆ ಮೈಸೂರಲ್ಲಿ. ಆಗ ನಾನು ಏನು ಹೇಳಿದೆ ಅಂದರೆ 47 ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾ ಇರುವಂಥದ್ದು. 1977 ತುಳಸಿದಾಸಪ್ಪ ಕೊಟ್ಟ ಆದಮೇಲೆ ನನಗೆ 2024ರಲ್ಲಿ ಒಕ್ಕಲಿಗ ಸಮುದಾಯ ನನಗೆ ಕೊಡ್ತಾ ಇದ್ದಾರೆ. ಸೊ ಇದೊಂದು ಅಪರ್ಚುನಿಟಿ ಕಾಂಗ್ರೆಸ್ಸಲ್ಲಿ ಕೊಟ್ಟಿರಲಿಲ್ಲ, ಇದೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅಷ್ಟೇ. ಅದಕ್ಕೆ ಪ್ರತಾಪ್ ಸಿಂಹ ಅವರು ನಾನು ಒಕ್ಕಲಿಗರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡುವಂಥ ಕೆಲಸವನ್ನು ಮಾಡಿದ್ರು. ನೀವು ದಾಖಲೆಯನ್ನು ಬಿಡುಗಡೆ ಹೌದು, ನನ್ನ ಹತ್ರ ಇರುವಂಥ ಸರ್ಟಿಫಿಕೇಟು TCನಲ್ಲಿ ಇರುತ್ತಲ್ವ, ನಿಮ್ಮ TCನಲ್ಲೂ ನೋಡಿ, SLC TCನಲ್ಲಿ ಇಲ್ಲ PUCನಲ್ಲಿ TCನಲ್ಲಿ ನಿಮ್ಮ ಯಾವ ಜಾತಿ ಅನ್ನುವಂಥದ್ದು ಬರ್ದಿದೆ. ಅದನ್ನು ಸರ್ಟಿಫೈ ಕಾಪಿನ ನಾನು ಮಾಧ್ಯಮದ ಮುಂದೆ ಬಿಡುಗಡೆ ಮಾಡುವಂಥ ಕೆಲಸವನ್ನು. ಅನಿವಾರ್ಯತೆ ಇತ್ತ ಅಲ್ಲ, ಜನಗಳಿಗೆ ನಾನು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಏನು ಅನ್ನುವಂಥದ್ದು ನಾನು ಯಾವತ್ತೂ ಜಾತಿ ಆಧಾರದ ಮೇಲೆ ಓಟ್ ಕೇಳುವಂಥ ಕೆಲಸವನ್ನು ಮಾಡಿ ಜಾತಿ ವ್ಯವಸ್ಥೆಯಲ್ಲಿ ನಾನು ಸಿಕ್ಕಾಕೊಂಡಿಲ್ಲ. ಹುಟ್ಟುವಾಗ ಒಕ್ಕಲಿಗ, ನಾನು ಬೆಳೀತಾ ಅಲ್ಲ, ಅವರು ಕುವೆಂಪು ಅವರ ಹೇಳಿರೋ ಹೊತ್ತಿನಲ್ಲಿ ವಿಶ್ವಮಾನವನಾಗಿ ಬೆಳೆದಿದ್ದೇನೆ. ನಾನು ಎಲ್ಲ ಜಾತಿ
ಜನಾಂಗದ ಜೊತೆ ಬೆರೆತು ಒಟ್ಟಾರೆ ಹೋಗುವಂಥ ವ್ಯವಸ್ಥೆ ನನ್ನಲ್ಲಿದೆ. ನಾನು ಯಾವತ್ತೂ ಜಾತಿಗೆ ಗುರುತಿಸ್ಕೊಂಡವನಲ್ಲ. ನನಗೆ ಸಹಕಾರ ಎಲ್ಲ ಜಾತಿಯಿಂದನೂ ಬೇಕು. ಅದರಲ್ಲಿ ಭಾಳ ಪ್ರಮುಖವು ಒಕ್ಕಲಿಗ ಸಮುದಾಯಕ್ಕೆ ನಾನು ಸೇರಿರೋದ್ರಿಂದ, ಒಕ್ಕಲಿಗ ಸಮುದಾಯದ ಮತಗಳು ಜಾಸ್ತಿ ಇರೋದ್ರಿಂದ ಅವರಲ್ಲಿ ನಾನು ಕೇಳ್ಕೊಂಡಿದ್ದೀನಿ, ದಯಮಾಡಿ ನನಗೆ ಸಹಾಯ ಮಾಡಿ, ಸಪೋರ್ಟ್ ಮಾಡಿ. ಯಾಕೆಂದರೆ 2014ರಲ್ಲಿ ಇದೇ ಒಕ್ಕಲಿಗ ಸಮುದಾಯ ಸಂಪೂರ್ಣವಾಗಿ ಪ್ರತಾಪ್ ಸಿಂಹವನ್ನು ಕೈ ಹಿಡಿದಿತ್ತು. 2019ರಲ್ಲೂ ಕೈ ಹಿಡಿದಿತ್ತು. ಅದೇ ಫಾರ್ಮುಲಾ ನನಗೆ ಅಪ್ಲೈ ಆಗಬೇಕಲ್ವೇ, ನಾನು ಕೈ ಹಿಡಿಬೇಕಲ್ವೇ ಅಂತ ಕೇಳ್ಕೊಂಡಿದ್ದೀನಿ, ಮನವಿ ಮಾಡ್ಕೊಂಡಿದ್ದೀನಿ. ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ನಿಮ್ಮ ಕೈ ಹಿಡಿತವ? 100ಕ್ಕೂ 100ರಷ್ಟು 5 ಗ್ಯಾರಂಟಿಗಳನ್ನು ನಾವೇನು ಘೋಷಣೆ ಮಾಡಿದ್ದು, 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೀವಿ. ಜನರು ಅನುಭವಿಸ್ತಾ ಇದ್ದಾರೆ. 2,000 ರೂಪಾಯಿ ತಗೋತಾ ಇದ್ದಾರೆ, ಅಕ್ಕಿ 5 kg ಅಕ್ಕಿ 5 kg ದುಡ್ಡು ತಗೋತಾ ಇದ್ದಾರೆ, ವಿದ್ಯುತ್ ಶಕ್ತಿ ಫ್ರೀ, ಆಮೇಲೆ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಜನಗಳು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾವ್ರೆ, ಯುವ ನಿಧಿ ಇದರಲ್ಲಿ 3,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ. ಆಮೇಲೆ ಈಗ ಕೇಂದ್ರ ಸರ್ಕಾರದಿಂದ 5 ನ್ಯಾಯದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ. ಅದರ ಅಡಿಯಲ್ಲಿ ಭಾಳ ಪ್ರಮುಖವಾಗಿ ಮಹಾಲಕ್ಷ್ಮಿ ಯೋಜನೆ. ಆ ಯೋಜನೆಯಲ್ಲಿ 1 ವರ್ಷಕ್ಕೆ ಒಂದು ಬಡ ಮಹಿಳೆ, ಬಡ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ವರ್ಷಕ್ಕೆ. ತಿಂಗಳ 8,500 ರೂಪಾಯಿ ಬರುತ್ತೆ. ರಾಜ್ಯ ಸರ್ಕಾರದಿಂದ 2,000 ರೂಪಾಯಿ ಬರುತ್ತೆ. 10,000 ರೂಪಾಯಿ ಒಂದು ಮಹಿಳೆ ಸ್ವಾವಲಂಬಿಯಾಗಿ ಬದುಕಬಹುದು. ಅದನ್ನು ರೈತ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ. ಸೊ ಇದೆಲ್ಲ ನಮ್ಮ ಅಜೆಂಡಾ. ನಾವೇನು ಹೇಳ್ತೀವಿ ಅದನ್ನು ಮಾಡ್ತೀವಿ. ಸುಳ್ಳು ಹೇಳುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ. ಗ್ಯಾರಂಟಿ ಏನಿದ್ರು ಲೋಕಸಭಾ ಚುನಾವಣೆಯವರೆಗೆ ಮಾತ್ರ, ಮತ್ತೆ ಗ್ಯಾರಂಟಿ ಮುಂದುವರಿಯಲ್ಲ, ಹೌದಾ? ಅದು BJPಯವರ ಭ್ರಮೆ. ನಾವು ಏನು ಕೊಟ್ಟಿದ್ದೀವಿ 5 ವರ್ಷ ಸಂಪೂರ್ಣವಾಗಿ ಗ್ಯಾರಂಟಿಗಳನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಸರ್ಕಾರ ಏನಾದರೂ ಕಿತ್ತ ಹಾಕಿದ್ರೆ BJPಯವರು ಗ್ಯಾರಂಟಿ ನಿಲ್ಲಿಸ್ತಾರೆ ಅಷ್ಟೇ. ಅದು ಬಿಟ್ಟರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋವರೆಗೂ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಈ 5 ವರ್ಷ ಟರ್ಮ್ ಅಲ್ಲ, ನೆಕ್ಸ್ಟ್ 5 ವರ್ಷದಲ್ಲೂ ನಾವು ಕೊಡ್ತೀವಿ ನಾವು ಬಂದರೆ. ಲಕ್ಷ್ಮಣ್ ಅವರು ಕೇವಲ ಮಾಧ್ಯಮದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು, ಜನರ ಬಳಿಗೆ ಯಾವತ್ತೂ ಹೋಗಿಲ್ಲ. ಮಾಧ್ಯಮ ಗೋಷ್ಠಿಯನ್ನು ಮಾಡುವಂಥ ಜವಾಬ್ದಾರಿ ನಾನು ವಕ್ತಾರನಾಗಿ ಮಾಡ್ತಿದ್ದಲ್ದೇನೆ, ನಾನು ಕೊಡಗು ಇನ್ಚಾರ್ಜ್ 3 ವರ್ಷದಿಂದ ಕೆಲಸ ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತಿಲ್ವೇ? ಜನರ ಬಳಿ ಹೋಗಿ ಕಾರ್ಯಕರ್ತನ ಹುರಿದುಂಬಿಸಿ ಜನರ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀನಿ ನಾನು ಜನರ ಹತ್ರ ಹೋಗಲ್ಲ ಅಂತ ಹೇಳಿದೆ. AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲ ನಾನು. ಬೀದಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿ. ಬೀದಿಯಲ್ಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡಿದ್ದೀವಿ. ಬೀದಿಯಲ್ಲಿ ನಿಂತ್ಕೊಂಡು ಜನಪರವಾಗಿ ಪರವಾಗಿ ಹೋರಾಟವನ್ನು 35 ವರ್ಷಗಳಿಂದ ಮಾಡ್ಕೊಂಬಂದಿದ್ದೀನಿ, ಇವತ್ತಲ್ಲ. ಮೈಸೂರಲ್ಲಿ ತಾವು ಬಂದು ಕೇಳಿ ಯಾರನ್ನಾದರೂ ನನ್ನ ಹೋರಾಟ ಹೇಗಿರುತ್ತೆ ಅಂತ. ಸುಮ್ಮನೆ ಮನೇಲಿ ಕೂತ್ಕೊಂಡೆ ಒಂದು ಪ್ರೆಸ್ ನೋಟ್ ಕೊಡುವಂಥ ವ್ಯಕ್ತಿ ಅಲ್ಲ ನಾನು. ಹೋರಾಟದಲ್ಲಿ ಭಾಗಿಯಾಗಿರ್ತಿದ್ದೆ ಯಾವಾಗ. ಲಕ್ಷ್ಮಣ್ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳೋದನ್ನ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಯದುವೀರು ಎಲ್ಲಿ ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು, ಯಾವ ಜನ ಪರ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸುವಂಥ ಕೆಲಸವನ್ನು ಮಾಡಿದರು, ಎಷ್ಟು ಹೋರಾಟಗಳಲ್ಲಿ ಭಾಗವಹಿಸಿದ್ರು. ಲಕ್ಷ್ಮಣ ಯಾರು ಅಂತ ಗೊತ್ತಿಲ್ಲ ಅನ್ನುವಂಥ ಅದು ಏನು ಹೇಳ್ತಾ ಇದ್ದಾರೆ. 2014ರಲ್ಲಿ ಪ್ರತಾಪ್ ಸಿಂಹ ಯಾರಿಗೆ ಗೊತ್ತಿತ್ತು? ಎಲ್ಲಿದ್ದರು ಅವರು? ಅವ್ರ BJP ಪಾರ್ಟಿ ಆಫೀಸ್ ಎಲ್ಲಿದೆ ಅಂತ ಗೊತ್ತಿರಲಿಲ್ವಲ್ಲ, ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ವಲ್ಲ. ರೈಲ್ವೆ ಸ್ಟೇಷನ್ದು ಇಳಿದು ಅವ್ರ ಪಾರ್ಟಿ ಆಫೀಸ್ಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ವಲ್ಲ. ಆಟೋದನ್ನು ಕರ್ಕೊಂಡೋಗಿ ಆಟೋದನ್ನು ಹೇಳಿದ್ಮೇಲೆ ಅಂತಲೇ ಗೊತ್ತಾಗಿದೆ ಪಾರ್ಟಿ ಆಫೀಸು. ನಾನು ಆ ಥರ ಇಲ್ವಲ್ಲ. 35 ವರ್ಷಗಳಿಂದ ಹೋರಾಟದಲ್ಲಿದ್ದೀನಿ. ಯಾರು ಹೇಳ್ತಾ ಇದ್ದಾನೆ ದಯಮಾಡಿ ಅವ್ರಿಗೆ ಹೇಳಿಗೆ ಕಳಿಸಿ ಮೈಸೂರಿಗೆ, ಇಲ್ಲ ಬೆಂಗಳೂರಿಗೆ, ಇದು ಕೊಡಗು ಕಳಿಸಿ. 10 ಜನದಲ್ಲಿ ಲಕ್ಷ್ಮಣ ಯಾರು ಅಂತ ಗೊತ್ತಿದೆಯಲ್ಲ ಅಂತ ಕೇಳಿ. ಕೆಲವು ಗಲ್ಲಿಗಳಲ್ಲಿ ಕೂಡ ಲಕ್ಷ್ಮಣ ಅವರ ಹೆಸರು ಗೊತ್ತಿಲ್ಲ, ಮೈಸೂರಿನಲ್ಲಿ ದಿಢೀರಾಗಿ ಬಂದಿದ್ದಾರೆ ಅಂತ. ಲಕ್ಷ್ಮಣನ ಹೆಸರು ಮೈಸೂರು ಸಿಟಿ ಮತ್ತು ಮೈಸೂರು ಜಿಲ್ಲೆ ಆದ್ಯಂತ ಎಲ್ಲರಿಗೂ ಗೊತ್ತು. ನೀವು ಕೇಳಿ ನೋಡ್ಬೋದು. ನಾನು ಹೊಸದಾಗಿ ಬಂದಿರುವಂಥ ವ್ಯಕ್ತಿ ಅಲ್ಲ, ಜನರ ಮಧ್ಯೆ ಇರುವಂಥ ವ್ಯಕ್ತಿ. ಸುಮಾರು 25 ವರ್ಷಗಳಿಂದ BJPಯ ಭದ್ರಕೋಟೆ ಆಗಿತ್ತು ಕೊಡಗು. ಭದ್ರಕೋಟೆನ ನಾವು ಈಗ ಛಿದ್ರ ಮಾಡಿದ್ದೀವಲ್ಲ. 25 ಅದೇ ಚುನಾವಣಾ ತಂತ್ರವನ್ನು ಇಲ್ಲಿ ಈ ಬಾರಿ ಅನುಸರಿಸ್ತೀರಾ ಹೇಗೆ? 100%. ನಾವಿಬ್ಬರು MLAಗಳು 24/7 ಕೆಲಸ ಮಾಡ್ತಾವ್ರೆ. 2 ಕಾನ್ಸ್ಟಿಟ್ಯೂನ್ಸಿಗೂ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 300 ಕೋಟಿ ತಗೊಂಬಂದವ್ರೆ. ಗ್ಯಾರಂಟಿ ಯೋಜನೆಗಳನ್ನು ಕೊಡೋದು ಅಲ್ಲದೇನೆ ಹಣವನ್ನು ತಗೊಂಬಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು. ಅದೆಲ್ಲ BJP ಅವಧಿಯಲ್ಲಿ ಬಿಡುಗಡೆಯಾದಂಥ ಕಾಮಗಾರಿಗಳನ್ನು ಈಗ ನನ್ನದೇ ಅಂತೇಳಿ ಕಾಂಗ್ರೆಸ್ ಬೀಗುತ್ತಾ ಇದೆ. ಅದೇ ಈಗ BJPಯವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರು 300 ಕೋಟಿ ಮತ್ತು ಏನು ಖರ್ಚು ಮಾಡಿದ್ದೀವಿ ಅನ್ನುವಂಥದ್ದು ಅವರೇ ಹೇಳಿ. ಮತ್ತು ಬರೀ 8 ತಿಂಗಳಲ್ಲಿ ನಮ್ಮ MLAಗಳು 300-350 ಕೋಟಿ ತಗೊಂಬಂದವರಲ್ಲ. ರಸ್ತೆ ಕಾಮಗಾರಿಗಳಿರ್ಬೋದು, ಬ್ರಿಡ್ಜ್ ಕಂಪ್ಲೀಷನ್ ಇರ್ಬೋದು, ಸಿಟಿ ವ್ಯಾಪ್ತಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಇವೆಲ್ಲ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿ, ದಾಖಲೆಗಳ ಸಮೇತ ಬರಲಿ, ಕೂತ್ಕೊಂಡು ಚರ್ಚೆ ಮಾಡೋಣ ನಿಮ್ಮ ಮುಂದೆನೇ.
ಅವರು ಏನೇನು ಯೋಜನೆ ತಗೊಂಬಂದ್ರು, ನಾವೇನು ಬರೀ 8 ತಿಂಗಳಲ್ಲಿ ಏನೇನು ಯೋಜನೆ ತಗೊಂಬಂದಿದ್ದೀವಿ ಅಂತ ಹೇಳೋಣ. ಬರೀ 8 ತಿಂಗಳಲ್ಲಿ 300 ಕೋಟಿ ತಗೊಂಬಂದವ್ರು ಕೊಂಡಣ್ಣವರು. ಅದೇ ಥರ 300 ಕೋಟಿ ಮಂತ್ರಿಗೌಡರು ತಗೊಂಬಂದವರು. ಅವ್ರು 5 ವರ್ಷದಲ್ಲಿ ಎಷ್ಟು ದುಡ್ಡು ತಗೊಂಬಂದವ್ರು ಅಂತ ಹೇಳಿ, ಎಲ್ಲೆಲ್ಲಿ ಹಾಕಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ನಿಮ್ಮ ಇದರಲ್ಲಿ BJPಯವರು ಏನೂ ಕೆಲಸ ಮಾಡಲಿಲ್ಲ ಅಂತ ಯಾಕೆ ತಮ್ಮನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ, ತಾವು ಉಸ್ತುವಾರಿ ಕೆಲಸ ಮಾಡಿದಂಥವ್ರು ಕೊಡಗಿನಲ್ಲಿ ಕಾಂಗ್ರೆಸ್ನ ಚುನಾವಣೆ ಸಂದರ್ಭ ಭಾಳಷ್ಟು ಎಲ್ಲ. ಅದೇ ನಾನು ವೈಟ್ ಪೇಪರ್ನ ರಿಲೀಸ್ ಮಾಡಿ ಅಂತ ಕೇಳ್ತಾ ಇದ್ದೆ 2 MLAಗಳು. ಅದೇ ಶ್ವೇತಪತ್ರ ಬಿಡುಗಡೆ ಮಾಡಿ ಅಂತ ಎಲ್ಲಿ ಮಾಡಿದ್ರಲ್ವಾ? ಎಲ್ಲಿ ಮಾಡಿದ್ರು? ಯಾವ್ಯಾವ ಯೋಜನೆ ಅಂತ ಹೇಳಿ, ಎಲ್ಲಿ ಕೆಲಸ, ಯಾವ ಕೆಲಸ? ಮೋರೆ ಕ್ಲೀನ್ ಮಾಡಿದ್ದು ಒಂದು ಕೆಲಸನೇ. ಮೆಡಿಕಲ್ ಕಾಲೇಜ್ ಅದು ಯಾವುದು ಕೆಲಸಗಳಲ್ವಾ? ಮೆಡಿಕಲ್ ಕಾಲೇಜ್ ಕೊಟ್ಟೋರು ಯಾರು? ಮೆಡಿಕಲ್ ಕಾಲೇಜ್ ಕೊಟ್ಟೋರು ಯಾರು? ಸ್ಯಾಂಕ್ಷನ್ ಮಾಡಿದ್ದು ಯಾರು? ಬಿಗಿನಿಂಗಲ್ಲಿ ಕೆಲಸ ಮಾಡಿದವರು ಯಾರು? ಎಲ್ಲ ಮಾಡಿ ಆನ್ ಗೋಯಿಂಗ್ ಪ್ರೋಸೆಸ್ ಮೇಡಮ್. ಅದು ನೆಕ್ಸ್ಟ್ ಗೌರ್ಮೆಂಟ್ ಚೇಂಜ್ ಆದ್ಮೇಲೆ ಆಟೋಮೆಟಿಕ್ ಮಾಡಿ ಮೆಡಿಕಲ್ ಕಾಲೇಜ್ ಕೊಟ್ಟೋರು. ಹಾಗಿದ್ರೆ ಕಳೆದ ಬಾರಿಯ BJPಯನ್ನ ಈ ಸಲ BJP ಮಾಡಿದಂತ ಇದನ್ನ ಈ ಬಾರಿ ಕಾಂಗ್ರೆಸ್ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಅದನ್ನೇ ಹೊಸ ಕಾಮಗಾರಿಗಳು ಮಾಡಿರುವಂಥದ್ದು ಮಾತ್ರ ಹೇಳ್ತಾ ಇದೀವಿ ನಾವು. BJPಯವರು ಕೊಟ್ಟಂಥ ಕಾಮಗಾರಿಗಳನ್ನ ಮುಂದುವರಿಯುವಂಥ ಪ್ರೋಸೆಸ್ನ ನಾವು ಹೇಳ್ತಾ ಇಲ್ಲ. 300 ಕೋಟಿ ತಗೊಂಬಂದಿರುವಂಥದ್ದಕ್ಕೆ ಏನಕ್ಕೆ ಅಂತ ಪೊನ್ನಣ್ಣವರು ಮತ್ತು ಮಂತ್ರಗೌಡರು ಇಬ್ಬರು ನಿಮಗೆ ವೈಟ್ ಪೇಪರಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ರಿಲೀಸ್ ಮಾಡಿದ್ದಾರೆ. ಅದನ್ನು ದಯಮಾಡಿ ಕಾಪಿ ತಗೊಂಡೋಗಿ ಅವ್ರು ಕೊಡಿ, ತೋರಿಸಿ. ಹಾಗಿದ್ರೆ ಒಳ್ಳೆ ಕೆಲಸವನ್ನ ಇಬ್ಬರು ಮಾಡ್ತಾರೆ ಅಂತ 100ಕ್ಕೆ 100ರಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಈ ಬಾರಿಯ ಚುನಾವಣೆ ವರ್ಕೌಟ್ ಆಗುತ್ತೆ. ನಾವು ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀವಿ. ಜನಗಳು ಡೆಫಿನೆಟಾಗಿ ಕೊಡ್ತಾ ಇದ್ದಾರೆ. ಪಾಪ ಜನಗಳಿಗೆ ಮಂಕಬೂದಿ ಎರಚಿಬಿಟ್ಟಿದ್ರು. ಆ ಮಂಕಬೂದಿಯಿಂದ ಹೊರಗಡೆ ಬಂದಿದ್ದಾರೆ. ಓಪನ್ ಆಗಿದೆ, ಪ್ರಪಂಚ ಏನು ಅಂತ ಗೊತ್ತಾಗಿದೆ, ಯಾರು ಏನು ಅಂತ ಗೊತ್ತಾಗಿದೆ, ಸುಳ್ಳು ಹೇಳುವಂಥ ವ್ಯಕ್ತಿ ಯಾರು, ಸತ್ಯ ಹೇಳುವಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗಿದೆ. ಕೊಡಗಿನ ಮೂಲೆ ಮೂಲೆಗೆ ತಲುಪಿದ್ದೀರಾ? ಅಲ್ಲ, ನಾನು ಕ್ಯಾಂಡಿಡೇಟ್ ತಲುಪಕ್ಕಾಗಲ್ಲ. ನಾನು ಕ್ಯಾಂಡಿಡೇಟ್ ಪಂಚಾಯತ್ ವಹಿಸಿ ಹೋಗಿದ್ದೀನಿ. ಒಂದು ಕಾನ್ಸ್ಟಿಟ್ಯೂನ್ಸಿಗೆ 2 ದಿವಸ ಟಿಕೆಟ್ ಘೋಷಣೆ ಆದಮೇಲೆ ಮೀಸಲಿಟ್ಟಿರುವಂಥದ್ದು. 2 ದಿವಸ ಮಡಿಕೇಲಿ ಕ್ಯಾನ್ವಾಸ್ ಮಾಡಿದ್ದೀನಿ, 2 ದಿವಸ ವಿರಾಜಪೇಟೆಯಲ್ಲಿ ಕ್ಯಾನ್ವಾಸ್ ಮಾಡಿದ್ದೀನಿ. ನಂದು ಇವತ್ತಿಗೆ ಮುಗಿಯುತ್ತೆ. ನಾನು ನೆಕ್ಸ್ಟ್ ಪಿರಿಯಾಪಟ್ಟಣ ಹೋಗಬೇಕು. ಮಿಕ್ಕಿದ್ದು ನಮ್ಮ MLAಗಳು ಮತ್ತು ನಮ್ಮ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷಗಳು ಅವ್ರು ಮಾಡ್ತಾರೆ. ಈ ಕ್ಷೇತ್ರವನ್ನು ಗೆಲ್ಲಿಸದಿದ್ದರೆ CM ಕುರ್ಚಿಗೆ ಆಪತ್ತಿದೆಯಾ? ಕ್ಷೇತ್ರ ಗೆಲ್ಲುವಂಥದ್ದಕ್ಕೂ CM ಕುರ್ಚಿಗೂ ಏನು ಸಂಬಂಧ? BJPಯವರು ಹುಚ್ಚುಚ್ಚು ಥರ ಏನೇನೋ ಮಾತಾಡ್ತಾರೆ. 2014ರಲ್ಲಿ ಈ ಕ್ಷೇತ್ರ ಗೆಲ್ಲಿಲ್ಲ, ಹಂಗಾರೆ ಸಿದ್ದರಾಮಯ್ಯ ಕುರ್ಚಿ ಅಳ್ಳಾಡಾಯ್ತಾ? ಅವೆಲ್ಲ ಸುಮ್ಮನೆ ಏನೋ ಹೇಳ್ಕೊಳ್ಳೋವಂಥ ಕೆಲಸ ಮಾಡ್ತಾರೆ ಅಷ್ಟೇ. ಕೊನೆಗೆ ಏನು ಅಂತೇಳಿದರೆ, ಕೊಡಗು ಮೈಸೂರು ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರ ಅಂದ್ಕೊಳ್ಳಿ, ಅದರಲ್ಲಿ 5 ಕಾಂಗ್ರೆಸ್ ಇದ್ದಾವೆ. ಆ ಗ್ಯಾರಂಟಿ ಮೇಲೆ ನೀವು ಚುನಾವಣೆಗೆ ಬಂದ್ರ? ಬರೀ ಗ್ಯಾರಂಟಿ ಮೇಲೆ ನಾವು ಯಾವತ್ತೂ ಚುನಾವಣೆ ಮಾಡುವಂಥ ವ್ಯವಸ್ಥೆನೇ ಇಲ್ಲ. ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅಭಿವೃದ್ಧಿ ಮಾಡಿರುವಂಥದ್ದಕ್ಕೆ 1 2 3 4 ಅಂತ ಹೇಳ್ತೀನಿ ನಾನು, ದಯಮಾಡಿ ಬರ್ಕೊಳ್ಳಿ. ಅದೇ ಥರ ಅಭಿವೃದ್ಧಿ 10 ವರ್ಷದಿಂದ ಏನು ಮಾಡಿದ್ದಾರೆ ಅನ್ನೋಂಥದ್ದು ಹೇಳಿ. ದೇಶಕ್ಕೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ತಗೊಂಬಂದಿದ್ದು ನಾವು, ಫುಡ್ ಸೆಕ್ಯೂರಿಟಿ ಬಿಲ್ ತಗೊಂಬಂದಿದ್ದು ನಾವು, ನರೇಗಾ ಯೋಜನೆ ತಗೊಂಬಂದಿದ್ದು ನಾವು, ಆಧಾರ್ ತಗೊಂಬಂದಿದ್ದು ನಾವು, ರೈಟ್ ಟು ಎಜುಕೇಷನ್ ತಗೊಂಬಂದಿದ್ದು ನಾವು. ಈ ಥರ 50 ಯೋಜನೆಗಳು ಹೇಳ್ತೀನಿ ನಾನು, 50 ಯೋಜನೆಗಳನ್ನು ಹೇಳ್ತೀನಿ. ಅದೇ ಥರ 1 2 3 4 ಅಂತ ಹೇಳಿ BJPಯವರು. ಅದು ನಾವು ಮಾಡಿದ್ದು. ದೇಶದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ದೇಶದಲ್ಲಿ ಇದ್ದಂಥ ಡ್ಯಾಮ್ಗಳು ಬರೀ 300, ಈಗ 5386 ಡ್ಯಾಮ್ಗಳಿದ್ದಾವೆ. ಯಾರು ಕಟ್ಟಿದ್ದು? ನಾವು ಕಟ್ಟಿದ್ದು. ಇಡೀ ದೇಶಾದ್ಯಂತ 4 ಲಕ್ಷ ಕಿಲೋಮೀಟರ್ ಲೆಂತ್ ರಸ್ತೆ ಮಾಡಿದ್ದೀವಿ. ಅದನ್ನು ರಸ್ತೆನ 4 ಲೈನ್ ಇದ್ದಿದ್ದು 6 ಲೈನ್ ಅಗಲೀಕರಣ ಮಾಡಿಬಿಟ್ಟು ನಾನು ಮಾಡಿದ್ದು ಅಂತ ಹೇಳ್ಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅಡಿಪಾಯ ಹಾಕಿದ್ದ್ಯಾರು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಟ್ಟಿದ್ದ್ಯಾರು? BHEL ಕಟ್ಟಿದ್ದ್ಯಾರು? BML ಕಟ್ಟಿದ್ದ್ಯಾರು? HEL ಕಟ್ಟಿದ್ದ್ಯಾರು? ಇವೆಲ್ಲ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಅದನ್ನೆಲ್ಲ ಮಾರ್ತಾ ಬಿದ್ದವ್ರು ಇವರು. ಇಸ್ರೋ ಕಟ್ಟಿದ್ದ್ಯಾರು? ಏರ್ಪೋರ್ಟ್ಗಳನ್ನ ಕಟ್ಟಿದ್ದ್ಯಾರು? ರೈಲ್ವೆ ಟ್ರ್ಯಾಕ್ಗಳನ್ನ ಲೇ ಮಾಡಿದ್ದ್ಯಾರು? ಎಲೆಕ್ಟ್ರಿಫಿಕೇಷನ್ ಮಾಡಿದ್ದ್ಯಾರು? ಏನು BJPಯವರ? ಅಲ್ಲ, BJPಯವರ? ಮತ್ತು 1947ನೇ ಇಸ್ವಿನಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದಾಗ ಒಂದೇ ಒಂದು ಗುಂಡು ಪಿನ್ನು ಮ್ಯಾನುಫ್ಯಾಕ್ಚರ್ ಮಾಡದೇ ಇರುವಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು. ಊಟಕ್ಕೆ ಗತಿ ಇರಲಿಲ್ಲ. ಹೊರಗಡೆಯಿಂದ ಜೋಳ ಕಳಿಸೋರು, ಮೆಕ್ಕೆಜೋಳನ. ಇವತ್ತು ಇಡೀ ದೇಶದಲ್ಲಿ ಪ್ರಪಂಚದಲ್ಲೇ ಇಂಡಿಯಾ ದೇಶವನ್ನು ನೋಡುವಂಥದ್ದು ಮಾಡಿರುವಂಥದ್ದು ಕೀರ್ತಿ ಯಾರಿಗೆ? BJPಗೆ ಸೇರಿದ್ದ? ಹೇಳಿ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಜಾಗ ಖಾಲಿ ಮಾಡುವಂಥದ್ದಲ್ಲ. ಚರ್ಚೆಗೆ ಬರಲಿ. ಲಕ್ಷ್ಮಣ ಅವರಿಗೆ ಯಾಕೆ ಮತ ನೀಡಬೇಕು? ನನಗೊಂದು ವಿಷನ್ ಇದೆ. ನಾನು ಒಬ್ಬ MP ಆದರೆ ಏನು ಮಾಡಬಲ್ಲೆ ಅನ್ನುವಂಥದ್ದು ನಿನ್ನೆ ತಾನೇ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೇನೆ. ಒಂದು ಸೇವೆ ಮಾಡುವಂಥ ಮನೋಭಾವ ಇದೆ. ಸೇವೆ ಮಾಡ್ತಾ ಇದ್ದೀನಿ. ಅಧಿಕಾರ ಇಲ್ಲದಿರೋ ಸೇವೆ ಮಾಡ್ತಾ ಇದ್ದೀನಿ. ನಿಮ್ಮ ಸೇವೆ ಮಾಡುವಂಥದ್ದಕ್ಕೆ ಅವಕಾಶ ಕೊಡಿ. ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದ ನೇತೃತ್ವ ಇದೆ. ಕಾಂಗ್ರೆಸ್ ಸರ್ಕಾರದ ನೇತೃತ್ವ 2 MLAಗಳಿದ್ದಾರೆ. ಕಾಂಗ್ರೆಸ್ MP ಬಂದರೆ 2 ಒಟ್ಟಿಗೆ ನಾವು ಅವ್ರ ಜೊತೆ ಸೇರಿ ಕೆಲಸ ಮಾಡುವಂಥದ್ದಕ್ಕೆ ಅವಕಾಶಗಳಾಗ್ತವೆ. ಇಲ್ಲ ನೀವು BJP MP, ಕಾಂಗ್ರೆಸ್ನವನು MLA ಆದರೆ ಎತ್ತು ಏರಿಗೆಳಿದ್ರೆ
ಕೋಣ ನೀರುಗಳಿತ್ತು ಅನ್ನೋ ರೀತಿನಲ್ಲಿ ಆಗುತ್ತೆ. ಅದು ಜನಗಳಿಗೆ ಬೇಕಾ ಬೇಡವಾ? ಅಭಿವೃದ್ಧಿ ಆಗಬೇಕಾ ಬೇಡವಾ? ನನ್ನ 4 ಸರಿ ಸೋತಿದ್ದೀನಿ ನಾನು, ನನಗೊಂದು ಅವಕಾಶ ಕೊಟ್ಟಿದ್ದೀನಿ ಸೇವೆ ಮಾಡುವಂಥದ್ದು ಕೇಳ್ಕೊತಾ ಇದ್ದೀನಿ. ತಾವು ಹೇಳ್ತಾ ಇದ್ರಿ ಒಂದು ಸೈಡ್ ಮಾತಾಡ್ತಾ, ನನ್ನ ಈ ನೀವು ಗೆಲ್ಸದಿದ್ರಿ ನಾನು ಇದ್ದು ಸತ್ತಂತೆ. ಅಲ್ಲ, ಅದು ಸೋತ್ರ ಸತ್ತಂಗೆ ಹತಾಶ ಹತಾಶ ಅಲ್ಲ, ಇರುವಂಥ ಸತ್ಯ ಹೇಳಿದ್ದೀನಿ. ಹತಾಶಿಗೆ 4 ಒಬ್ಬ ಮನುಷ್ಯನು ಎಷ್ಟು ಬಾರಿ ಸೋಲಿಸ್ಬೋದು ಜನಗಳು? 1 ಸರಿ 2 ಸರಿ 3 ಸರಿ ಸೋಲಿಸ್ತಾರೆ, ಮ್ಯಾಕ್ಸಿಮಮ್ 4ನೇ ಸರಿ ಅದು ಗೆಲ್ಲಿಸ್ತಾರೆ. ಈಗ 4 ಸರಿ ಸೋತಿದ್ದೀನಿ, 5ನೇ ಸರಿ ನನಗೆ ಅವಕಾಶ ಪಕ್ಷ ಮಾಡಿಕೊಟ್ಟಿದೆ. ಈ ಸರಿ ಅದು ದಯಮಾಡಿ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ವಿ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ? ನನಗೆ ಯಾವುದಾದ್ರೂ ಬ್ಯಾಡ್ ರಿಮಾರ್ಕ್ ಇದೆಯಾ? ನಾನು ಯಾವ್ದಾದ್ರು ಭ್ರಷ್ಟಾಚಾರದಲ್ಲೂ ಮುಳುಗಿದ್ದೀನಾ? ನನ್ನ ವಿರುದ್ಧ ಏನಾದರೂ ಸಮಸ್ಯೆ ಇದೆಯಾ? ಇಲ್ಲ ನನ್ನ ಟಿಕೆಟ್ ಘೋಷಣೆ ಆದಮೇಲೆ ಎಲ್ಲಾದರೂ ಗೋ ಬ್ಯಾಕ್ ಅನ್ನುವಂಥ ಹೇಳುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ? ಯಾರಾದರೂ ಅಪಸ್ವರ ಎತ್ತಿದ್ದಾರಾ? ಇಲ್ಲ ನನಗೆ ಟಿಕೆಟ್ ತಪ್ಪಿತು ಅವ್ರಿಗೆ ಯಾಕೆ ಕೊಟ್ಟರಿ ಅಂತ ಕೇಳುವಂಥ ಕೆಲಸವನ್ನು ಮಾಡಿದ್ದಾರೆ? ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಟಿಕೆಟ್ ಕೊಟ್ಟಿರುವಂಥದ್ದೇ ಒಂದು ದೊಡ್ಡ ಅಸೆಟ್ ಕಾಂಗ್ರೆಸ್ ಪಾರ್ಟಿದು. ಜನಗಳು ಭಾಳ ಅಪ್ರಿಷಿಯೇಟ್ ಮಾಡ್ತಾವ್ರೆ. ಜನಸಾಮಾನ್ಯರಲ್ಲದೆ ಕಾರ್ಯಕರ್ತರು ಭಾಳ ಖುಷಿಪಟ್ಟು ಕೆಲಸ ಮಾಡ್ತಾವ್ರೆ. ಸರ್, ಸುಮಾರು 27 ವರ್ಷಗಳಿಂದ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ನೀಡಿಲ್ಲ ಅಂತೇಳಿ ಕಾಂಗ್ರೆಸ್ ಹೇಳ್ಕೊಂಡು ಬರ್ತಾ ಇದೆ. ಜಾತ್ಯತೀತ ಪಕ್ಷವಾದ ಕಾಂಗ್ರೆಸ್ಸಿಗೆ ಈ ತಂತ್ರ ಅನುಸರಿಸಬಹುದಾ? ಈ ಜಾತಿಯ 47 ವರ್ಷದಿಂದ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ನೀಡಿಲ್ಲ ಅನ್ನುವಂಥದ್ದು ಮಾಧ್ಯಮದವರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂಥದ್ದು. ನಾವು ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ. ಪ್ರತಾಪ್ ಸಿಂಹ ಅವರು ಅದೇ ರೀತಿ ತಾನೇ ಒಕ್ಕಲಿಗ ಸಮುದಾಯನ ಅಪ್ರೋಚ್ ಮಾಡಿ ಒಕ್ಕಲಿಗ ಸಮುದಾಯ ಮತಗಳನ್ನು ಪಡೆದಿದ್ದು. ಅದೇ ರೀತಿ ನಾನು ಒಬ್ಬ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು, ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ದಯಮಾಡಿ ಸಹಾಯ ನೀವು ಮಾಡಿ, ಬೇರೆಯವರು ಮಾಡ್ತಾರೆ ಅಂತ ಕೇಳಿದ್ದೀನಿ. ತಪ್ಪೇನಿದೆ? ಧರ್ಮದ ವಿರುದ್ಧ ರಾಜಕಾರಣ ಮಾಡ್ಬೋದು BJPಯವರು. ಹಿಂದೂ ಮುಸ್ಲಿಮ್ಸ್ ಅಂತ ಹೇಳ್ಬೋದು, ಮುಸ್ಲಿಮ್ಸ್ ಓಟೇ ಬೇಡ ಅಂತ ಹೇಳ್ಬೋದು. ಮುಸ್ಲಿಮ್ಸ್ ಈ ದೇಶದ ಪ್ರಜೆಗಳಲ್ವಾ? ಕ್ರಿಶ್ಚಿಯನ್ಸು ಈ ದೇಶದ ಪ್ರಜೆಗಳಲ್ವಾ? ದಲಿತರು ಈ ದೇಶದ ಪ್ರಜೆಗಳಲ್ವಾ? ಆ ಓಟ್ ಬೇಡ, ಈ ಓಟ್ ಬೇಡ, ಅವನು ಆ ಜಾತಿ ಈ ಜಾತಿ ಅಂತ ಮಾಡ್ತಾ ಇರುವಂಥದ್ದು BJP, ನಾವಲ್ಲ. ದೇಶದಲ್ಲಿ ಸಮೀಕ್ಷೆಗಳು ನಡೆದಾಗ NDA ಒಕ್ಕೂಟ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೆ ಅಂತ ಇದೆ. ದೇಶದಲ್ಲಿ ಸಮೀಕ್ಷೆ ಮಾಡುವಂಥವ್ರು ಯಾರು? ಎಲ್ಲ BJP ಮೈಂಡ್ ಸೆಟ್ನವರು. 400 ಬರ್ತವೆ ಅಂತ ಹೇಳ್ಕೊಂತಿರ್ತಾರೆ. ಅವ್ರು ಕಂಟೆಸ್ಟ್ ಮಾಡಿದ್ರೆ 433 ಪೈಕಿ 90 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವ್ರ ಪ್ರೆಸೆನ್ಸೇ ಇಲ್ಲ. ಸೌತ್ ಇಂಡಿಯಾದಲ್ಲಿ ಸಂಪೂರ್ಣವಾಗಿ ಪ್ರೆಸೆನ್ಸೇ ಇಲ್ಲ. ಅದೇ 400 ಬಂದ್ಬಿಡ್ತದೆ ಇವ್ರಿಗೆ? ಎಲ್ಲಿಂದ ಬರುತ್ತೆ? EVMಗಳೆಲ್ಲ ಇವ್ರ ಪಾಕೆಟಲ್ಲಿದ್ದಾವೆ. ಮತದಾರರೆಲ್ಲ ಪೂರ್ತಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಪ್ಯಾಕೆಟಲ್ಲಿದ್ದಾರೆ. ಅದು ನೋಡೋಣ ಈ ಸರಿ. 30 ವರ್ಷದ ರಾಜಕಾರಣದಲ್ಲಿ ನೋವು ಕೊಟ್ಟಿದೆಯಾ? ಅಲ್ಲ, ನಾನು ಸೇವೆ ಮಾಡುವಂಥದಕ್ಕೆ ಬಂದಿರೋನು. ನಾನು ಈ ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ, ಜನರ ಸೇವೆ ಮಾಡುವಂಥದ್ದಕ್ಕೆ ರಾಜಕಾರಣಕ್ಕೆ ಬಂದಿರೋದು, ನಾನು ರಾಜಕೀಯಕ್ಕೆ ಬಂದಿರೋದು. ನೋವು ಯಾಕೆ? ನೋವು ಅನ್ನುವಂಥದ್ದು ಆ ಪದನೇ ಅಲ್ಲ, ಇರುತ್ತದು. ಯೂಶುವಲಾಗಿ ಜನಗಳ ಮಧ್ಯೆ ಇದ್ದಾಗ 100 ಜನ ನಾವು ಭೇಟಿ ಮಾಡ್ತಿದ್ದಾಗ 100 ಜನ ಮೈಂಡ್ ಸೆಟ್ಟು ಒಂದೇ ಇರಲ್ಲ. ಒಬ್ಬೊಬ್ಬನೊಂಥರ ಇರ್ತಾನೆ, ಬೇರೆ ಬೇರೆ ಕ್ಯಾರೆಕ್ಟರ್ ಇರುತ್ತೆ, ಬೇರೆ ಬೇರೆ ಮೈಂಡ್ ಸೆಟ್ ಇರುತ್ತೆ, ಬೇರೆ ಬೇರೆ ಜಾತಿಗೆ ಸೇರಿದವರು ಇರ್ತಾರೆ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥದ್ದೇ ರಾಜಕೀಯ. ಅದನ್ನು ಮಾಡ್ತಾಯಿದ್ದೀವಿ ನಾವು. ಅದರಲ್ಲಿ ನೋವು ಅನ್ನುವಂಥದ್ದು ನಾನು ಯಾವತ್ತೂ ಹೇಳಲ್ಲ. ನಾನು ಡಿಸಪಾಯಿಂಟ್ಮೆಂಟ್ ಆಗಿದ್ದೀನಿ. ಲಕ್ಷ್ಮಣ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಹೌದಾ? ಅಲ್ಲ, ಮನಸ್ಥಿತಿ ಅಂದರೆ ನಾನು ತೆರೆದ ಪುಸ್ತಕ. ನಾನು ವೆರಿ ಓಪನ್ ಮೈಂಡೆಡ್. ಏನು ಅನಿಸುತ್ತೋ ಅದನ್ನ ಹೇಳ್ತೀನಿ. ಮಾಧ್ಯಮದ ಮುಂದೆನೂ ಅಷ್ಟೇ, ಜನರಲ್ಲೂ ಅಷ್ಟೇ. ನಾನು ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದೊಂದು ಮಾಡೋದೊಂದು ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ. ತಮ್ಮ ವಿಷನ್ ಏನಿದೆ ಅದು ಸಾಕಾರಗೊಳ್ಳುತ್ತೆ. 100ಕ್ಕೆ 100ರಷ್ಟು ಸಾಕಾರಗೊಳಿಸುವಂಥದ್ದಕ್ಕೆ ನಾನು ಮಾಧ್ಯಮದ ಮುಂದೆ ಬಂದು ಒಂದು ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದೀನಿ. ಅದು ನೀವು ಕಾದು ನೋಡ್ಬೋದು. ಅಷ್ಟು ನಾವು ಅನುಷ್ಠಾನ ಮಾಡುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. BE ಪದವೀಧರರು ತಾವು? ನಾನು ಇಂಜಿನಿಯರಿಂಗ್ ಪದವೀಧರ, MTech ಮಾಡಿದ್ದೀನಿ, PhD ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದವರು ರಾಜಕೀಯಕ್ಕೆ ಬಂದ್ರ? ಅಲ್ಲ, ಮಾಡಿದ್ದವ್ರು ಬರಬಾರ್ದು ಅನ್ನುವಂಥದ್ದು ಇಲ್ಲಿದೆ. ಅಲ್ಲಲ್ಲ, ಒಳ್ಳೊಳ್ಳೆ IT ಕೆಲಸಕ್ಕೆ ಹೋಗುವಂಥವ್ರು ನಿರಂತರ ಸುದೀರ್ಘವಾಗಿ 30 ವರ್ಷಗಳ ರಾಜಕೀಯದಲ್ಲಿ ಎಷ್ಟು ಜನ ಇಲ್ಲ ಆ ಥರ? ಎಷ್ಟು ಸುಮಾರು ಜನ. ನಾನು ಟೀಚಿಂಗ್ ಪ್ರೊಫೆಷನಲ್ ಇದ್ದೆ, ಅದಾದ್ಮೇಲೆ ರಾಜಕೀಯಕ್ಕೆ ಬಂದೆ. ರಾಜಕೀಯ ಬೇಡ ಅಂತ ಅನ್ಸಿದ್ದಿದೆಯಾ? ನನಗೆ ರಾಜಕೀಯ ಬೇಡ, ಸೇವೆ ಮನೋಭಾವ ಇರೋದ್ರಿಂದ ಯಾವತ್ತೂ ರಾಜಕೀಯ ಬೇಡ ಅಂತ ಅಂದಿಲ್ಲ. ಒಂದಷ್ಟು ಕೆಲವು ಟೈಮಲ್ಲಿ ನನಗೆ ಬೇಸರ ಆಗಿದ್ದುಂಟು. ಬಟ್ ಬೇರೆ ದಾರಿ ಇಲ್ಲ. ಸೆಂಟ್ರಿಗೆ ಬಂದಿರೋದ್ರಿಂದ ಹಿಂದೆನೂ ಹೋಗೋ ಕಾಲ, ಮುಂದೆನೂ ಹೋಗೋ ಕಾಲ, ಮುಂದಕ್ಕೆ ಹೋಗಿ ಬಹಳವಾದ ತೀಕ್ಷ್ಣವಾದ ಉತ್ತರನ ಕೊಟ್ಟು ಟೀಕೆಗೆ ಒಳಗಾಗಿದ್ರಿ. ಅಲ್ಲ, ನೇರವಾಗಿ ಮಾತಾಡುವಂಥ ಸ್ವಭಾವ ಅದು ನಂದು. ನಾನು ಒಳಗಡೆ ಒಂದು ಹೊರಗಡೆ ಒಂದು ಅಂತೇನಿಲ್ಲ. ಒಳಗಡೆ ಏನು ಅನಿಸುತ್ತೋ ಅದೇ ಹೊರಗಡೆ ಹೇಳ್ತೀನಿ ನಾನು, ಅಷ್ಟೇ. ಮುಕ್ತವಾಗಿ ಮಾತನಾಡುವಂಥ ವ್ಯಕ್ತಿ. ಕೊನೆಯದಾಗಿ ಕೊಡಗಿನ ಜನತೆಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅಲ್ಲ, ನನಗೆ ದಯಮಾಡಿ ಒಂದು ಅವಕಾಶವನ್ನು ಕೊಡಿ. ನಾನು ನಿಮ್ಮ ಹಾಕುವಂಥ ಒಂದೊಂದು ಮತಕ್ಕೂ ಉತ್ತರದಾಯಿ ಆಗಿರ್ತೀನಿ. ಯಾವ ಕಾರಣಕ್ಕೂ ನೀವು ಯಾವ ಹಂತದಲ್ಲೂ ಲಕ್ಷ್ಮಣನಿಗೆ ಹಾಕಿದ ಮತ ವೇಸ್ಟ್ ಆಯ್ತಲ್ಲಪ್ಪ ಅಂತ ಅನ್ನೋವಂಥ ರೀತಿಯಲ್ಲಿ ನಡ್ಕೊಳ್ಳಲ್ಲ.
ಸಾರ್ಥಕವಾಯಿತು, ಈಸ್ ಎ ಗುಡ್ ಪರ್ಸನ್, ಅವ್ರು ಓಟ್ ಹಾಕಿದ್ದು ನನಗೆ ನನ್ನ ಓಟ್ ವ್ಯರ್ಥ ಆಗಲಿಲ್ಲ ಅಂತ ಅನ್ನುವಂಥದ್ದು ಅಂದ್ಕೊಳ್ಳೋ ರೀತಿಯಲ್ಲಿ ನಾನು ನಿಮಗೆ ಅಪ್ ಟು ದಟ್ ಎಕ್ಸ್ಪೆಕ್ಟೇಷನ್ ನಾನು ಇರ್ತೀನಿ ಅಂತ ಮನವಿ ಮಾಡ್ಕೋತೀನಿ. ದಯಮಾಡಿ ನನಗೊಂದು ಅವಕಾಶ ಕೊಡಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನ್ನ ಬೆಂಬಲಿಸಿ ನಿಮ್ಮ ಸೇವೆಯನ್ನು ಮಾಡುವಂಥದ್ದಕ್ಕೆ ಅವಕಾಶ ಕೊಡಿ. ಯಾಕೆಂದರೆ ನಾನು ಆಶ್ವಾಸನೆಯನ್ನು ಕೊಡ್ತಾಯಿದ್ದೀನಿ, ನಾನು ಗೆದ್ದರೆ MP ಆದರೆ 15 ದಿವಸ ಕೊಡಗಲ್ಲಿರ್ತೀನಿ, 15 ದಿವಸ ಮೈಸೂರಲ್ಲಿರ್ತೀನಿ, ನಿಮ್ಮ ಸೇವೆಗೆ ಮುಡುಪಾಗಿರ್ತೀನಿ, ನಮ್ಮ MLAಗಳ ಜೊತೆ ಕೆಲಸ ಮಾಡ್ತೀನಿ ಪ್ರಾಮಾಣಿಕವಾಗಿ. ಪ್ರಿಯ ವೀಕ್ಷಕರೇ, ಇದು ಇವತ್ತಿನ ಕದನ ಕಣ. ಕೇಳಿದಂಥ ಪ್ರಶ್ನೆಗೆ ನೇರವಾಗಿ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಂಥವರು ಲಕ್ಷ್ಮಣವರು. ಈ ಬಾರಿ ಕೊಡಗು ಮೈಸೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದಿದ್ದಾರೆ. ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ, ಅವರೇನು ಕನಸನ್ನು ಕಟ್ಟಿಕೊಂಡಿದ್ದಾರೆ ಆ ಕನಸು ನನಸಾಗಲಿ ಅಂತೇಳಿ ಚಿತ್ತಾರ ವೀಕ್ಷಕರ ಪರವಾಗಿ ತುಂಬ ಹೃದಯದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮತ್ತೊಬ್ಬ ಅಭ್ಯರ್ಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಸಕಾಲಿಕ ಸುದ್ದಿ, ಸದಾಭಿರುಚಿಯ ಮನೋರಂಜನೆಗಾಗಿ ನೋಡ್ತಾನೆ ಇರಿ ಚಿತ್ತಾರ ವಾಹಿನಿ. ನಮಸ್ಕಾರ.